ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ನಾನು ನೆಗೆಟಿವ್ ಶೇಡಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ. ಸೊ ನಾವು US ಟೂರ್ ಮಾಡ್ಕೊಂಡು ಬಂದಾಗ ಈ ಸಿನಿಮಾ ತೋರಿಸಿದಾಗ ಎಲ್ಲರೂ ಹೇಳ್ತಾಯಿದ್ರು ಅದರೊಂದು ವಿಲನ್ ರೋಲ್ ಮಾಡಬೇಕು ನಾವು ನೀನು ಅಂತ. ನಾನು ಹೇಳಿದೆ ನಾನು ಥಿಯೇಟರ್ ಮೇಲೆ ಆ್ಯಕ್ಟ್ ಮಾಡೋದ್ರಲ್ಲಿ ತುಂಬ ಸಂತೃಪ್ತನಾಗಿದ್ದೀನಿ. ಸೊ ಸಿನಿಮಾ ಆ್ಯಕ್ಟಿಂಗಿಂತ ಥಿಯೇಟರ್ ನಾನು ಎಂಜಾಯ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಜಾಸ್ತಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲರೂ ಹೇಳ್ತಾರೆ ವಿ ಆರ್ ವಾಟ್ ವಿ ಕನ್ಸ್ಯೂಮ್ ಅಂತ. ಸೊ ನಾವು ಏನು ನಮ್ಮ ಸುತ್ತಮುತ್ತ ಇದೆಯೋ ಅದನ್ನು ನಾವು ಕನ್ಸ್ಯೂಮ್ ಮಾಡಿ ಅದನ್ನು ನಾವು ಆಗ್ತೀವಿ ಅಂತ. ಸೊ ಆ ಲೆಕ್ಕದಲ್ಲಿ ತೊಗೊಂಡ್ರೆ ನಮ್ಮ ಮಕ್ಕಳಿಗೆ ಯಾವ ಥರ ಸಿನಿಮಾ ತೋರಿಸ್ಬೇಕು, ನಾವು ನಮ್ಮ ಮಕ್ಕಳಿಗೆ ಯಾವ ಥರ ಸಿನಿಮಾ ತೋರಿಸ್ಬೇಕಾ ಅಂದರೆ ತೋರಿಸ್ಬೇಕು ಅಂದರೆ ಯಾವುದನ್ನು ತೋರಿಸ್ಬೇಕು ಅನ್ನೋ ಒಂದು ಪ್ರಶ್ನೆಗೆ, ಯಾಕೆ ನನಗೊಬ್ಬ ಮಗ ಇದ್ದಾನೆ, ಒಟ್ಟಿಗೆ ಹೋಗಿ ಸಿನಿಮಾ ನೋಡ್ತಿರ್ತೀವಿ ನಾವು. ನನಗೆ ಜಾಸ್ತಿ ಅವನೇ ಸೆಲೆಕ್ಟ್ ಮಾಡ್ತಾನೆ ಯಾವ ಸಿನಿಮಾ ನೋಡ್ಬೇಕು ಇವತ್ತು ನಾವು ಅಂತ, ಟ್ರೈಲರ್ ನೋಡಿಬಿಟ್ಟು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಯಾವಾಗ ನಾವು ಯಾವುದೋ ಒಂದು ಸಿನಿಮಾ ನೋಡಬೇಕು, ಯಾವ ಥರ ಸಿನಿಮಾ ನೋಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಥರ ಸಿನಿಮಾ ನೋಡಬೇಕು ಅನ್ನೋದು, ಅಟ್ಲೀಸ್ಟ್ ಮಕ್ಕಳಿಗೆ ಈ ಥರ ಸಿನಿಮಾ ತೋರಿಸ್ಬೇಕು ಅನ್ನೋದು ಹೇಳೋದಕ್ಕೆ ಯಾವುದೂ ಇರಲಿಲ್ಲ ರೀಸೆಂಟ್ ಟೈಮ್ಸಲ್ಲಿ. ಅದು ಜೀನಿಯಸ್ ಮುದ್ದಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಮಕ್ಕಳಿಗಾಗಲಿ ಸೊಸೈಟಿಗಾಗಿ ಏನು ಮೆಸೇಜ್ ಕೊಡ್ತೀವಿ, ಯಾವ ಥರದ್ದು ಒಂದು ಅಪ್ಬ್ರಿಂಗಿಂಗ್ ತೊಗೊಂಬರ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಈ ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಈ ಸಿನಿಮಾಲಿ ವರ್ಕ್ ಮಾಡಿದ್ದು ಎಸ್ಪೆಷಲಿ ನಮ್ಮ ತಾಯಿ ಜೊತೆ ವರ್ಕ್ ಮಾಡಿದ್ದು. ನಮ್ಮ ತಾಯಿ ಯಾವತ್ತೂ ಪ್ರೊಡ್ಯೂಸರ್ ಆಗಿ ನೋಡಿದ್ದೆ ನಾನು. ಯಾಕೆಂದರೆ ನಮ್ಮ ಮನೇಲಿ ಒಂದು ಸ್ಟ್ರಿಕ್ಟ್ ಬೈಫರ್ಕೇಷನ್ ಇದೆ. ಅಂದರೆ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ, ಮೇಲ್ಗಡೆ ಆಫೀಸ್ಗೆ ಹೋಗ್ತಿದ್ದಂಗೆ ನಮ್ಮ ಅಪ್ಪ ಡೈರೆಕ್ಟರ್ ಆಗ್ತಾರೆ, ನಾನು ಅಸಿಸ್ಟೆಂಟ್ ಆಗ್ತೀನಿ. ಸೊ ನಮ್ಮ ತಾಯಿ ಪ್ರೊಡ್ಯೂಸರ್ ಆಗ್ತಾರೆ. ಸೊ ಅಲ್ಲಿಂದ ಖರ್ಚುಗಳು ಏನಿದ್ರು ನಮ್ಮ ತಾಯಿ ಬಂದು ನೋಡ್ಕೊತಾರೆ, ಅದಕ್ಕೆ ನಮ್ಮ ತಂದೆ ತಲೆ ಹಾಕಲ್ಲ. ಸೊ ನಮ್ಮ ತಂದೆದು ಏನೇ ಒಂದು ಕೆಲಸ ಕ್ರಿಯೇಟಿವ್ ನಡೀತಾ ಇದ್ರು ನಾವು ಅದಕ್ಕೆ ಬದ್ಧರಾಗಿ ಅದನ್ನ ಹೇಗೆ ಅವ್ರು ಹೇಳಿದ್ದು ರೂಲ್ಸ್ನ ಹೆಂಗೆ ಫಾಲೋ ಮಾಡೋದು ಅನ್ನೋದನ್ನ ನಾವು ಪ್ರಿನ್ಸಿಪಲ್ ಆಗಿ ತೊಗೊಂಡು ಹೋಗ್ತಾ ಇರ್ತೀವಿ. ಸೊ ಇದರಲ್ಲಿ ನಮಗೆ ಒಂದು ಕರೆಕ್ಟ್ ಬೈಫರ್ಕೇಷನ್ ಆಗೋಗಿತ್ತು. ಸೊ ಫಸ್ಟ್ ಟೈಮ್ ನಮ್ಮ ತಾಯಿ ಬಂದು ಡೈರೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ತಂದೆ ಆ್ಯಕ್ಟ್ ಮಾಡ್ತಾ ಇದ್ದು, ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದಿದ್ದನ್ನು ಒಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ನೋಡಿದೆ. ಬಟ್ ಅಗೇನ್ ಹ್ಯಾಟ್ಸ್ ಆಫ್ ಟು ನಮ್ಮಮ್ಮ, ಬಿಕಾಸ್ ನಮ್ಮ ತಾಯಿ ಅಂತ ಹೇಳ್ತಾ ಇಲ್ಲ, ಬಟ್ ಆ ಸೆಟ್ಟಲ್ಲಿ ವರ್ಕ್ ಮಾಡಿರೋದು ನೋಡಿದ್ದೀನಿ. ಯಾವತ್ತಿದ್ರು ಒಂದು ಚಿಲ್ಡ್ರನ್ ಫಿಲ್ಮ್ ಒಂದು ಅಂತ ಹೇಳಿದಾಗ ಒಂದು ಸ್ಟಿಪ್ಯುಲೇಟೆಡ್ ಬಜೆಟ್ ಇರುತ್ತೆ, ಅದಕ್ಕೆ ಅದ್ರ ಪ್ರಕಾರ ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಅವಾಗೇನು ಅಂತ ಹೇಳಿದಾಗ ಈ ಥರ ಒಂದು ಇಂಡಿಪೆಂಡೆಂಟ್ ಸಿನಿಮಾಗಳಿಗೆ ಎಲ್ಲರೂ ಕೆಲಸ ಮಾಡಬೇಕು. ಇಲ್ಲಾಂದರೆ ಬೇರೆ ಕಮರ್ಷಿಯಲ್ ಸಿನಿಮಾದಾಗ ಅವ್ರವ್ರದ್ದು ವಿಷಯ ಅವರು ಮಾತ್ರ ಮಾಡ್ತಾರೆ. ಬಟ್ ಆ್ಯಸ್ ಎ ಇಂಡಿಪೆಂಡೆಂಟ್ ಫಿಲ್ಮ್ ಆದಾಗ ಎಲ್ಲರೂ ಎಲ್ಲ ಕೆಲಸಗಳು ಮಾಡಬೇಕಾಗಿ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವ್ರು ವರ್ಕ್ ಮಾಡಿರೋದು ನೋಡಿದ್ದೀನಿ ನಾನು. ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಾಯಿದ್ರು, ಡೈರೆಕ್ಷನ್ ಮಾಡ್ತಾಯಿದ್ರು, ಡೈಲಾಗ್ಸ್ ಕೊಡ್ತಾಯಿದ್ರು, ಕಾಸ್ಟ್ಯೂಮ್ಸ್ ನೋಡ್ಕೊತಾಯಿದ್ರು. ಒಂದು ರೀತಿಲಿ ಆಲ್ರೌಂಡರ್ ಆಗಿ ಎಲ್ಲ ಕಡೆ ಓಡಾಡ್ತಿದ್ದ ಒಂದು ಡೈರೆಕ್ಟರ್ನ ನೋಡಿದೆ ನಾನು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಶಿ ವಾಸ್ ಡೂಯಿಂಗ್ ದಟ್ ಅಂತ. ಹಂಗೆ ನಮ್ಮ ತಂದೆ ಹೇಳ್ದಂಗೆ ನಾವು ಯಾರೂ ತಲೆ ಹಾಕಕ್ಕೆ ಹೋಗಲ್ಲ. ನನ್ನ ಸಿನಿಮಾಗಳಲ್ಲಿ ಯಾವತ್ತೂ ಬಂದು ನಮ್ಮ ತಂದೆ ಯಾವತ್ತೂ ಈ ಥರ ಸೆಟ್ಟಿಗೆ ಬಂದಿದ್ದಿಲ್ಲ, ಕೂತ್ಕೊಂಡಿದ್ದಿಲ್ಲ, ಈ ಥರ ಮಾಡಬೇಕು ಅಂತ ಹೇಳಿದ್ದಿಲ್ಲ. ಅದೇ ರೀತಿಲಿ ನಾವು ಅವ್ರ ಸೆಟ್ಟಿಗೆ ಹೋದಾಗ, ನಮ್ಮ ತಾಯಿ ಸೆಟ್ಗೆ ಹೋದಾಗ ನಾವು ಬರೀ ಆ್ಯಕ್ಟ್ ಮಾಡ್ಕೊಂಡು ಬರ್ತಿದ್ದು ಹೊತ್ತು ನಾವು ಯಾವತ್ತೂ ಹೋಗಿ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡಿದ್ದಿಲ್ಲ. ಬಟ್ ಅವ್ರು ಮಾಡೋ ಕೆಲಸನ ನೋಡಿ, ಅವ್ರು ಮಾಡ್ತಾ ಇದ್ದಿದ್ದ ವರ್ಕ್ನ ನೋಡಿ ಐ ಫೆಲ್ಟ್ ವೆರಿ ಪ್ರೌಡ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮಾ, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ದ ಎಂಟೈರ್ ಟೀಮ್. ಆ್ಯಂಡ್ ಮೇಡಮ್, ನೀವು ಸಪೋರ್ಟ್ ಮಾಡಿದ್ದಕ್ಕೆ, ಈ ಸಿನಿಮಾನ ಇವತ್ತು ತೊಗೊಂಬರೋದಕ್ಕೆ, ನಮ್ಮಮ್ಮಂಗೆ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.